ಎಲ್ರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಭಗವಾನ್ ಶ್ರೀಕೃಷ್ಣನ ಚಿತ್ರಗಳನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಬರುವ ಮೊದಲ ಪ್ರಶ್ನೆ ಏನು ಗೊತ್ತಾ? ಕೃಷ್ಣನ ಬಣ್ಣ ಯಾಕೆ ನೀಲಿ? ಪುರಾಣಗಳಲ್ಲಿ ಮತ್ತು ಭಕ್ತಿ ಸಾಹಿತ್ಯಗಳಲ್ಲಿ ಶ್ರೀಕೃಷ್ಣನನ್ನು ನೀಲಮೇಘ ಶ್ಯಾಮ ಎಂದು ವರ್ಣಿಸಲಾಗಿದೆ. ಇದರ ಅರ್ಥ ಮಳೆಯ ಮೋಡದಂತೆ ಗಾಢ ನೀಲಿ ಅಥವಾ ಶ್ಯಾಮವರ್ಣ ಹೊಂದಿರುವವನು ಎಂಬುದು. ಆದರೆ ಕೃಷ್ಣನು ನಿಜವಾಗಿಯೂ ನೀಲಿ ಬಣ್ಣದವನ? ಧಾರ್ಮಿಕ ದೃಷ್ಟಿಯಿಂದ ನೋಡಿದರೆ ನೀಲಿ ಬಣ್ಣವು ಅನಂತತೆ, ಶಾಂತಿ ಮತ್ತು ದೈವತ್ವದ ಸಂಕೇತ. ಆಕಾಶವೂ ನೀಲಿ, ಸಮುದ್ರವೂ ನೀಲಿ, ಇವೆರಡಕ್ಕೂ ಕೊನೆಯೇ ಇಲ್ಲ. ಹಾಗೆಯೇ ಶ್ರೀಕೃಷ್ಣನ ಮಹಿಮೆ ಮತ್ತು ಪ್ರೀತಿಗೂ ಮಿತಿಯಿಲ್ಲ ಎಂಬ ಸಂದೇಶವನ್ನು ನೀಡಲು ಅವನನ್ನು ನೀಲಿ ಬಣ್ಣದಲ್ಲಿ ಚಿತ್ರಿಸಲಾಗಿದೆ. ಇನ್ನೊಂದು ಕಥೆಯ ಪ್ರಕಾರ ಬಾಲಕೃಷ್ಣನು ಪೂತನಾ ಕಾಳಿಯಂತಹ ದುಷ್ಟ ಶಕ್ತಿಗಳನ್ನು ಸಂಹರಿಸಿದಾಗ ಅವುಗಳ ವಿಷದ ಪ್ರಭಾವದಿಂದ ಅವನ ದೇಹ ಶ್ಯಾಮವರ್ಣ ಪಡೆದಿತು ಎಂದು ಹೇಳಲಾಗುತ್ತೆ. ಆದರೆ ಇದು ಭಕ್ತಿ ಕಥೆಗಳಲ್ಲಿ ಕಂಡುಬರುವ ಒಂದು ವಿವರಣೆ ಮಾತ್ರ. ತತ್ವಶಾಸ್ತ್ರದ ಪ್ರಕಾರ ಕೃಷ್ಣನ ನೀಲಿ ಬಣ್ಣವು ಅವನ ದೇಹದ ಬಣ್ಣವಲ್ಲ, ಅದು ಅವನ ಅನಂತ ಶಕ್ತಿ, ಕರುಣೆ ಮತ್ತು ವಿಶ್ವವ್ಯಾಪಕ ಸ್ವರೂಪದ ಪ್ರತೀಕ. ಆದ್ದರಿಂದ ಕೃಷ್ಣನನ್ನು ನೀಲಿ ಬಣ್ಣದಲ್ಲಿ ಕಾಣುವುದು ಕೇವಲ ಒಂದು ಬಣ್ಣವಲ್ಲ, ಅದು ಭಗವಂತನ ಅಪಾರ ಪ್ರೀತಿ, ಶಾಂತಿ ಮತ್ತು ದೈವಿಕತೆಯ ಸಂಕೇತವಾಗಿದೆ. ಹಾಗಾದರೆ ಸ್ನೇಹಿತರೆ, ಕೃಷ್ಣನ ನೀಲಿ ಬಣ್ಣದ ಹಿಂದೆ ಇಷ್ಟು ಆಳವಾದ ಅರ್ಥ ಅಡಗಿದೆ ಎಂಬುದು ನಿಮಗೆ ಗೊತ್ತಿತ್ತೆ? ಕಮೆಂಟ್ನಲ್ಲಿ ತಿಳಿಸಿ. ಜೈ ಶ್ರೀಕೃಷ್ಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.